ಸ್ವಲ್ಪ ಬೇಗ ಅದೇ ನಾನು ಹೋಗೋ ಸ್ವಲ್ಪ ಲೇಟಾಗಿ 10 ಗಂಟೆಗೆ ಅಂತ ಕಳಿಸಿ 10 ಗಂಟೆಗೆ ಇರ್ತಾರೆ. 10 ಗಂಟೆಗೆ ಹೋಗೋದು, ಊಟ ಮಾಡಿ ಆಮೇಲೆ ಮಾಡ್ತೀನಿ ಕಳಿಸ್ತೀನಿ ಮೆಥಡ್. ಸರ್ ಇನ್ನಾರನ್ನು ಮಾತಾಡ್ಸೋದಿಲ್ವಾ? ಅವ್ರಿಗೆ ಬಿಡಿ ಸರ್, ನಾನು ಇವನು ಕೇಳಿದೆ. ಅದೇ ನಮ್ಮ ಫ್ರೆಂಡ್ ಅವನು ಸರ್ವೇಶ್ ಹಲೋ ಹಲೋ ವೇದಿಕೆ ಕಾರ್ಯಕ್ರಮ ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ರಸ್ತೆ ಬದಿಯಲ್ಲಿ ಎಲ್ಲರೂ ಕೂಡ ವೇದಿಕೆ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ರಂಜಾನ್ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ದಯಮಾಡಿ ರಸ್ತೆ ಬದಿಯಲ್ಲಿರೋರು ಮುಂದೆ ಬರ್ಬೇಕಂತ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಮ್ಮ ಎಲ್ಲ ಆತ್ಮೀಯ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಈ ಒಂದು ಮುಂದುವರಿಸಬೇಕು ಅಂತ ತಮ್ಮಲ್ಲಿ ನಾನೆಲ್ಲರೂ ಕೂಡ ಅಲ್ಕಲಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ವೇದಿಕೆ ಕಾರ್ಯಕ್ರಮ ಹಿಡಿಯೋದಿಲ್ಲ ಆದ್ರೂ ಕೂಡ ಏನು ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ ಕುಟುಂಬದ ವತಿಯಿಂದ ನಾವು ವೇದಿಕೆ ಮುಂದೆ ಬರಬೇಕು. ದಯಮಾಡಿ ಯುವಕರು ಸ್ವಲ್ಪ ವೇದಿಕೆ ಹತ್ರ ಬರಬೇಕು. ನಮ್ಮ ಟೇಕಲ್ ಹೋಬಳಿಯ ಜನತೆಗೆ ನಮಸ್ಕಾರ. ನಾವು ಟೇಕಲ್ ಹೋಬಳಿಯಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸರು ಎಲ್ಲರೂ ಸಹ ಬಾಳ್ವತಿಯಿಂದ ಬಾಳ್ತಾ ಇದ್ದೀವಿ ಮತ್ತು ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದೀವಿ. ಮತ್ತು ಅದೇ ಕಂಟಿನ್ಯೂ ಆಗಿರ್ಬೇಕಂತ ಹೇಳಿ ನಮ್ಮ ಸತೀಶ್ ರಾಜಣ್ಣವರು ಮತ್ತು ಹರೀಶ್ ರಾಜಣ್ಣವರು ಸಹಕಾರ ಕೊಟ್ಟು ಮತ್ತು ಈ ಪ್ರೋಗ್ರಾಮನ್ನು ಇನ್ನೂ ಅದ್ಭುತವಾಗಿ ಬರೋ ವರ್ಷ ಮತ್ತೆ ಮಾಡೋಣ, ಇನ್ನೂ ಮುಂದೆ ಮಾಡ್ಕೊಂಡು ಹೋಗ್ತಾನೆ ಇರೋಣ ಅಂಥೇಳಿ ಎಲ್ಲರೂ ಕೂಡಿ ಮಾಡೋಣ, ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡೋಣ ಅಂಥೇಳಿ ಅವರ ಸಹಕಾರದಿಂದ ಮತ್ತು ಅವರ ಒಂದು ರಾಜಕಾರಣದಿಂದ ಮತ್ತು ಅವರ ಕುಟುಂಬದಿಂದ ಇದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದಕ್ಕೆ ನಮ್ಮ ಮಸೀದಿ ಕೂಬಾ ಮಸೀದಿಯ ಕಮಿಟಿಯಿಂದ ಮತ್ತು ಟೇಕಲ್ ಹೋಬಳಿಯ ಮುಸ್ಲಿಂ ಬಾಂಧವರಿಂದ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಮತ್ತು ಇದೇ ಪ್ರೀತಿ ವಿಶ್ವಾಸವನ್ನು ಸದಾ ಬೆಳೀತಾ ಇರಲಿ ಅಂತ ಹೇಳಿ ಕೋರ್ತೀವಿ. भाइयों बुजुर्गों, इस मुबारक रमज़ान के मुबारक महीने में और आखिरी अशरे में आज हमारे अजीज़ दोस्त मरहूम राजन्ना साहब के फर्जंद सतीश राजन्ना और हरीश राजन्ना ने मिलकर जो है केजे हल्ली में एक बहुत अच्छा प्रोग्राम इफ्तार का जो है रखा है। इफ्तारी का प्रोग्राम जो सभी के लिए, इसमें सभी हिंदू मुस्लिम भाइयों को जोड़कर जो है एक मिसाल कायम की है कि हम सब हिंदुस्तानी हैं, भारतीय हैं और हम सब भाई भाई हैं। इस मौके पर इन्होंने जिस अकीदत के साथ प्रोग्राम का इंतज़ाम किया, आप सब देख सकते हैं कि लोग अभी भी जो है बहुत बड़ा हुजूम अभी आ रहा है। मैं मुबारकबाद देता हूँ हमारे सतीश राजन्ना को और हरीश राजन्ना को कि उन्होंने बहुत मेहनत करके जो है लोगों को इस टेकल जैसे एक इलाके में जो है सबको जोड़ा। यहाँ के टेकल में जो है खुशी से
एक खुसूसियत यह है कि यहाँ पे जो है जो भी त्यौहार होती है सब मिलकर हिंदू मुसलमान भाई भाई मिलकर जो है यहाँ मनाते हैं। ये पहले से जो है टेकल की एक स्पेशलिटी है। मैं इस मौके पर जो है हमारे MLA साहब अभी आए थे और तालुक के सभी बड़े लीडरान जो है इस मौके पर जो है आज यहाँ जमा हुए थे। मैं इस जोड़ने के लिए मैं फिर से एक बार जो है हमारे अजीज दोस्त सतीश राजन को मुबारकबाद देता ಇವತ್ತು ಕುಬಾ ಮಸೀದಿಯ ಉದ್ಘಾಟನೆ ಆದಮೇಲೆ ಇವತ್ತೊಂದು ಇಫ್ತಾರ್ ಊಟ ಮಾಡಬೇಕಂತೇಳಿ ನಮ್ಮ ರಾಜಣ್ಣವರ ಮಕ್ಕಳಾದಂಥ ನಮ್ಮ ಸತೀಶ್ ನನ್ನ ಆತ್ಮೀಯ ಸ್ನೇಹಿತರಾದ ಸತೀಶ್ ಮತ್ತು ಹರೀಶ್ ಇವತ್ತು ಅಂದ್ಕೊಂಡು ನಾವು ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ವಿ. ಇವತ್ತಿಲ್ಲಿ ಒಂದು ಸೌಹಾರ್ದತೆಯ ಒಂದು ವಾತಾವರಣ ನೋಡೋದಕ್ಕೆ ನಮಗೆಲ್ಲರಿಗೂ ಒಂದು ಅದೃಷ್ಟ ಇವತ್ತು ಅನ್ಕೋಬೋದು. ಯಾಕಂತಂದರೆ ಇವತ್ತಿಲ್ಲಿ ಎಲ್ಲ ಮುಸ್ಲಿಂ ಮತ್ತು ಹಿಂದೂ ಬಾಂಧವರೆಲ್ಲ ಸೇರಿ ಇವತ್ತೊಂದು ಔತಣ ಕೂಟನ ಮಾಡಿದ್ದೀವಿ. ಇವತ್ತು ಈ ವಾತಾವರಣ ಇಲ್ಲಿ ನೋಡ್ತಿದ್ರೆ, ಈ ಜನಸಾಗರ ನೋಡ್ತಿದ್ರೆ ಇವತ್ತೇ ರಂಜಾನ್ ಮತ್ತು ಯುಗಾದಿ ಹಬ್ಬ ನಡೀತಾ ಇದೆ ಅನ್ನುವಂಥ ನಮಗೊಂದು ಫೀಲ್ ಆಯಿತು, ನಮಗೊಂದು ಅನುಭವ ಆಯಿತು. ಇದು ನಮ್ಮ ರಾಜಣ್ಣನವರ ಕುಟುಂಬ ಇವತ್ತಲ್ಲ, ಈ ಹಿಂದಿಂದಲೂ ಎಲ್ಲ ಧರ್ಮ ಜಾತಿಗಳ ಜೊತೆಯಲ್ಲಿ ಸೇರಿ ಒಂದು ಸಮಾನತೆಯಾಗಿ ಅವರು ಜಿಲ್ಲಾ ಪಂಚಾಯತಿಗಿದ್ದಾಗ ಕೂಡ ಅವರು ಒಂದು ಸ್ಥಾಯಿ ಸಮಿತಿ ನ್ಯಾಯ ಸ್ಥಾಯಿ ಸಮಿತಿಯಲ್ಲಿ ಇದ್ದಂಥವ್ರು. ಅವರೊಂದು ಪೀರಿಯಡಲ್ಲಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ನಮ್ಮ ಟೇಕಲ್ ಹೋಗ್ಲಿನಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ಹೋಗ್ತಾ ಇದ್ದಂಥ ಉದಾಹರಣೆಗಳು ತುಂಬ ಕಡಿಮೆ. ಅವ್ರು ಅಲ್ಲೇ ನ್ಯಾಯ ಪಂಚಾಯತಿ ಮಾಡಿ ಸಾಲ್ವ್ ಮಾಡ್ತಿದ್ರು. ಆ ಥರ ಒಂದು ಕುಟುಂಬದಿಂದ ರಾಜಕಾರಣ ಮಾಡ್ತಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತ ಸತೀಶು ಒಳ್ಳೆಯ ಮನಸ್ಸಿಂದ ಈ ಒಂದು ಕಾರ್ಯಕ್ರಮನ ಮಾಡಿದ್ದಕ್ಕೆ ಇವತ್ತು ಉದಾಹರಣೆ ಅದೇ ನಾವು ಊಟ ಮಾಡಿ ಹೇಳಿದ್ವಿ, ಊಟದಲ್ಲಿ ರುಚಿನ ಇದ್ರೆ ಅದೊಂದು ಮನಸ್ಸಿಂದ ಮಾಡಿದಾಗ ಊಟದಲ್ಲಿ ರುಚಿನೂ ಬರುತ್ತೆ, ಆಮೇಲೆ ಜನಸಾಗರನೂ ಬರ್ತಾರೆ, ಆಮೇಲೆ 1,000 ಜನಕ್ಕೆ ನಾವು ಅಂದ್ಕೊಂಡ್ರೆ 4,000 ಜನ ಬಂದರೆ ನಾವು ಅದ್ರಲ್ಲಿ ಊಟ ಮಾಡ್ತಾರೆ. ಆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಆ ಪ್ರಸಾದದಲ್ಲಿ. ಆ ಒಂದು ಇದನ್ನು ನಾವು ಇವತ್ತು ಇಲ್ಲಿ ಮನವರಿಕೆ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ನಮ್ಮೆಲ್ಲ ಇಡೀ ಮಾಲೂರು ತಾಲೂಕಿನ ಜನತೆಗೆ ನಮ್ಮ ಕುಬಾ ಮಸೀದಿ ಪರವಾಗಿ, ನಮ್ಮ ಎಲ್ಲ ಮುಸ್ಲಿಂ ಮುಖಂಡರ ಪರವಾಗಿ ಯುಗಾದಿ ಮತ್ತು ರಂಜಾನ್ ಎರಡೂ ಹಬ್ಬಗಳು ಒಂದೇ ಸರಿ ಹೆಚ್ಚು ಕಡೆ ಬಂದಿರೋದ್ರಿಂದ ಎರಡೂ ಹಬ್ಬಗಳಿಗೆ ನಾವು ಶುಭಾಶಯ ಹೇಳ್ತಾ ನಾನು ಮಾತನ್ನು ವೈಬ್ರೆಂಟಾಗಿ ಹೇಳೋದು ಹರೀಶ್. ಈ ದಿನ ಪವಿತ್ರ ರಂಜಾನ್ ಮತ್ತು ಚಂದ್ರಮಾನ ಯುಗಾದಿ ಎರಡು ಒಟ್ಟಿಗೆ ಬಂದಿರುವಂಥ ವಿಶೇಷ ಇದು. ಮತ್ತು ಮುಖ್ಯವಾಗಿ ಕುಬಾ ಮಸೀದಿ ಓಪನ್ ಆದಮೇಲೆ ಒಂದು ಮೊದಲನೇ ರಂಜಾನ್ ಬಂದಿರೋ ಕಾರಣಕ್ಕೆ ಇಲ್ಲಿ ಎಲ್ಲ ಸಮುದಾಯದವ್ರಿಗೂ ಒಂದು ಇಫ್ತಾರ್ ಕೂಟವನ್ನು ಅರೇಂಜ್ ಮಾಡಬೇಕಂತ ಅದಕ್ಕೆ ನಮ್ಮ ಕುಬಾ ಮಸೀದಿಯ ಸಮಿತಿಯವರು ಆದಂಥ ಅಂಶದವರು ಅದಕ್ಕೆ ನಮಗೆ ಸಹಕಾರ ನೀಡಿ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಂದು ನೋಡಿ. ಇವತ್ತೇ ಒಂದು ದಿವಸ ಒಂದು ಹಬ್ಬದ ಥರ ಇದೆ. ಇಲ್ಲಿ ರಂಜಾನ್ನ ಒಂದು ಔತಣ ಕೂಟದ ಥರ ಇಲ್ಲ, ಇದು ಹಿಂದೂ ಮುಸ್ಲಿಂ ಸಮಾಗಮದ ಥರ ಇದೆ. ಸೊ ನಮಗೆ ಮುಖ್ಯವಾಗಿ ಇದೇ ಬೇಕಾಗಿತ್ತು. ಯಾಕಂದರೆ ಇವತ್ತು ಏನು ದೇಶದಲ್ಲಿ ನಡೀತಿದೆ ಇಬ್ಬಾಗ ಮಾಡೋವಂಥದ್ದು, ನಾವು ಅದನ್ನು ಕೂಡಿಸೋಂಥ ಕೆಲಸ ಮಾಡೋವಂಥದ್ದನ್ನು ನಾವು ಇಲ್ಲಿಂದ ಮಾಡಬೇಕಾಗಿದೆ. ನಮ್ಮ ಒಂದೇ ಉದ್ದೇಶ ಪ್ರೀತಿ ಸಾರಬೇಕು. ಪ್ರೀತಿ ಶಾಶ್ವತಗೊಳ್ಳುತ್ತೆ, ದೇಶ ಅಳಿಯುತ್ತೆ. ಸೊ ನಾನು ಮುಖ್ಯವಾಗಿ ಹೇಳೋದು ಇಷ್ಟೇ, ಇದು ಪವಿತ್ರ ರಂಜಾನ್ ಮತ್ತು ಚಂದ್ರಮಾನ ಯುಗಾದಿಯ ಶುಭಾಶಯಗಳನ್ನು ಜನತೆಗೆ ಹೋಗ್ತೀನಿ. ನಮಸ್ಕಾರ. ನಮ್ಮ ಎಳುಗುಳಿ ರಾಜಣ್ಣವರ ಕುಟುಂಬದ ವತಿಯಿಂದ, ನಮ್ಮ ಕುಟುಂಬದ ವತಿಯಿಂದ ಈ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಮತ್ತು ಹಿಂದೂ ಬಾಂಧವರಿಗೆ ಒಂದು ಇಫ್ತಾರ್ ಔತಣ ಕೂಟವನ್ನು ಇವತ್ತು ನಮ್ಮ ಶಾಸಕರಾದ ನಂಜೇಗೌಡರ ಮಾರ್ಗದರ್ಶನದಿಂದ ನಾವು ಇಲ್ಲಿ ಏರ್ಪಾಡು ಮಾಡಿದ್ರಿ. ಬಹಳ ಅತ್ಯುತ್ತಮವಾದಂತಹ ಎಲ್ಲ ವರ್ಗದ ಜನರು ಕೂಡ, ಎಲ್ಲ ಒಂದು ಸಮುದಾಯದವರು, ವಿಶೇಷವಾಗಿ ಮುಸ್ಲಿಂ ಸಂಘ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ನಮ್ಮ ಒಂದು ಕುಟುಂಬಕ್ಕೆ ಗೌರವವನ್ನು ಸಲ್ಲಿಸಿದ್ದೀರಿ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ನಾನು ಧನ್ಯವಾದಗಳನ್ನು, ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ, ನಮ್ಮ ಪಕ್ಷದ ಮುಖಂಡರುಗಳಿಗಾಗಲಿ ಶಾಸಕರಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೀರಿ ಅವ್ರಿಗೆಲ್ಲರೂ ಕೂಡ ಅಲ್ಲಾ ಮತ್ತು ಭಗವಂತನ ಆಶೀರ್ವಾದ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ರೀತಿ ನಮಗೆ ಬೆಂಬಲನ ಕೊಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀರಿ, ಜನಪರವಾಗಿ ನಡ್ಕೊಳ್ತೀರಿ ಅಂತ ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಜನ ಭಾಗವಹಿಸಿದ್ದಾರೆ? ಸುಮಾರು ನನ್ನ ಅಂದಾಜಿಗೆ ಮಟ್ಟಿಗೆ 1,500-2,000 ಜನ ಭಾಗವಹಿಸಿದ್ದಾರೆ ಅಂತ ನನಗೆ ಅಂದಾಜಿದೆ. ನೀವು ಬೇಕಾದ್ರೆ ಲೆಕ್ಕಾಚಾರ ಮಾಡ್ಬೋದು ಸರ್. ಎಷ್ಟು ವರ್ಷದಿಂದ ಐತೆ ಒಂದಷ್ಟು ಮೊದಲು ಮಾಡಿದ್ರಿ ನಾವು ನಮ್ಮ ಕುಟುಂಬದಲ್ಲಿ. ಈಗ ಕರೋನಾ ಬಂದ ಮೇಲೆ ಒಂದು 5-6 ವರ್ಷದಿಂದ ಬಿಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀರಿ. ಅವರ ಒಂದು ಸಮುದಾಯದ ಸಂಘ ನಾವು ಬೆಂಬಲ ಸಿಕ್ಕಿದ ಖಂಡಿತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಮಾಡುವಂಥ ಯೋಚನೆ ನಮಗಿದೆ. ನನ್ನ ತಂದೆಯವ್ರ ಕಾಲದಿಂದ
ನಮಗೂ ತುಂಬ ಆತ್ಮೀಯ ಬಾಂಧವ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. 200% ಹಿಂದೆ ಈ ಒಂದು 25-30 ವರ್ಷಗಳ ಮೊದಲು ಇಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಬೇಕಂತ ಸಂದರ್ಭದಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಆ ಮಸೀದಿಯನ್ನು ಕಟ್ಟೋದಕ್ಕೆ ಹೋಬಳಿ ಕೇಂದ್ರ ಸ್ಥಾನ ಟೇಕಲ್ನಲ್ಲಿ ಮಸೀದಿ ಕಟ್ಟೋದಕ್ಕೆ ಬಿಟ್ಟಿರಲಿಲ್ಲ. ಸಾಕಷ್ಟು ಗಲಭೆಗಳಾಗಿತ್ತು, ಹಿಂದೂ ಮುಸ್ಲಿಂ ಗಲಾಟೆಗಳು ಕೂಡ ಆಗಿತ್ತು. ಅದು ಇತಿಹಾಸ ಗೊತ್ತಿರೋದಿಲ್ಲ. ಆಗ ನಮ್ಮ ತಂದೆ ಬಹಳ ನೊಂದ್ಕೊಂಡಿದ್ರು. ನಾವು ದೇವಸ್ಥಾನಗಳು ಕಟ್ಕೊಳ್ತೀರಿ, ಅವ್ರ ಸಮುದಾಯದವರು ಒಂದು ಮಂದಿರನ ಕಟ್ಕೊಂಡು ಪ್ರಾರ್ಥನೆಯನ್ನು ಮಾಡೋಕ್ಕೆ ಹೋದ್ರೆ ಯಾಕೆ ಅಡ್ಡ ಆಗ್ತಾ ಇದ್ದಾರೆ ಅನ್ನೋದನ್ನು ಅವತ್ತು ಒಂದು ಶಾಂತಿ ಸಭೆಗಳಲ್ಲಿ ಪ್ರತಿಪಾದನೆಯನ್ನು ಮಾಡಿದರು. ಇವತ್ತು ಅವರ ಕನಸು ಈಡೇರಿದೆ. ಒಂದು ಹೋಬಳಿ ಕೇಂದ್ರ ಟೇಕಲ್ನಲ್ಲಿ ಒಂದು KG ಹಳ್ಳಿಯಲ್ಲಿ ಒಂದು ಪ್ರಾರ್ಥನಾ ಮಂದಿರ ಬಂದಿರತಕ್ಕಂಥದ್ದು, ಕುಬ್ಬ ಮಸೀದಿ ಬಂದಿರತಕ್ಕಂಥದ್ದು ಅವ್ರ ಕನಸು ಈಡೇರಿದೆ ಅಂದರೆ ಆ ಖುಷಿಯಲ್ಲಿ, ಆ ಸಂತೋಷಕ್ಕೋಸ್ಕರ ಈ ಒಂದು ಔತಣ ಕೂಟವನ್ನು ನಾವು ವಿಶೇಷವಾಗಿ ಏರ್ಪಡಿಸಿದ್ದೀವಿ.